ಹೆಲೋ ಎಲ್ಲಾರ್ಗೂ ಸೆಕೆಂಡ್ ಪಾರ್ಟ್ಗೆ ಎಲ್ಲಾರ್ಗೂ ಸ್ವಾಗತ ಸುಸ್ವಾಗತ. ರಾಮದೇವ್ರ ಬೆಟ್ಟನ ಫುಲ್ ಎಂಜಾಯ್ ಮಾಡಿ ಒಳ್ಳೆ ವ್ಯೂಸ್ ಅಂಡ್ ಪಾಸಿಟಿವ್ ವೈಬ್ಸ್ ನ ಪಾಕೆಟ್ ಅಲ್ಲಿ ಹಾಕೊಂಡು ಇವಾಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಮೂವ್ ಆಗ್ತಾ ಇರೋದು ಕಣ್ವ ರಿಸರ್ವಾಯರ್ ಕಡೆ. ನೀರ್ ಮೇಲೆ ನಡೆಯೋ ಶಕ್ತಿ ದೇವ್ರು ನಮಗ್ ಕೊಟ್ಟಿಲ್ಲ ಆದ್ರೂ ಬೋಟ್ ಮೇಲೆ ಹೋಗುವ ಚಾನ್ಸ್ ಮಾತ್ರ ಕೊಟ್ಟಿದ್ದಾನೆ ಅಲ್ವಾ ಅಂತ ಬೋಟ್ ಹತ್ತಿ ಎನರ್ಜಿ ಲೆವೆಲ್ ನ 100% ಮೇಂಟೈನ್ ಮಾಡಿ ಹೋಗಿದ್ವು. ಆದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಎನರ್ಜಿ ಲೆವೆಲ್ ಡೈರೆಕ್ಟ್ ಆಗಿ 0% ಡ್ರಾಪ್ ಆಯ್ತು ಗುರು. ಯಾಕಂದ್ರೆ ಬೋಟ್ ನ ಒಳ್ಳೆ ಚಪಾತಿ ತಿರುಗಿಸ್ದಂಗೆ ಫುಲ್ ರೌಂಡ್ ತಿರುಗಿಸ್ತಾ ಇದ್ದ ಆ ಬೋಟ್ ಸ್ಕಿಪ್ಪರ್. ಆದ್ರೂ ವಾಟರ್ ಮತ್ತು ನೇಚರ್ ವಾಯ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ವೈಬ್ 100%, ವ್ಯೂ 100%, ಮೈಂಡ್ ಮಾತ್ರ ಟೋಟಲಿ ರಿಫ್ರೆಶ್. ಒಂದ್ ಸೈಡ್ ಡಿಸಿ ಫೀಲಿಂಗ್, ಇನ್ನೊಂದ್ ಸೈಡ್ ಪೀಸ್ಫುಲ್ ಫೀಲಿಂಗ್. ರಿಸರ್ವಾಯರ್ ನ ಸ್ಮಾಲ್ ಬೋಟ್ ಟ್ರಿಪ್ ನ ಮುಗಿಸ್ಕೊಂಡು ನಮ್ ಪಯಣ ಸ್ಟಾರ್ಟ್ ಆಯ್ತು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ. ಅದು ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಬೆಟ್ಟ. ಇದಿರೋದು ಕನಕಪುರದಲ್ಲಿ. ನೀವೇನಾದ್ರೂ ಒನ್ ಡೇ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದ್ರೆ ಈ ಎಲ್ಲಾ ಪ್ಲೇಸಸ್ ನ ಒಂದೇ ದಿನದಲ್ಲಿ ಮುಗಿಸ್ಕೋಬಹುದು. ಟೈಮ್, ಟ್ರಾವೆಲ್, ವೈಬ್ ಎಲ್ಲ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ರೋಡ್ ಸೈಡ್ ಸುತ್ತಮುತ್ತ ವ್ಯೂಸ್ ನ ನೋಡ್ತಾ ಹೋಗ್ತಿದ್ದಾಗ ಮನ್ಸ್ ಮಾತ್ರ ಸೈಲೆಂಟ್ ಆಗಿ ಹೇಳ್ತಿತ್ತು, ವಾವ್ ಗುರು, ಏನ್ ಸುಂದರವಾಗಿರೋ ಪ್ಲೇಸ್ ಬಂದಿದೀಯಾ ಅಂತ. ನೇಚರ್, ಕಾಮ್ನೆಸ್ ಮತ್ತು ಈ ಜರ್ನಿ ಫೀಲಿಂಗ್ ಸಿಂಪಲ್ ಆಗಿ ಮೈಂಡ್ಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಒನ್ ಡೇ ಟ್ರಿಪ್ ಆದ್ರೂ ಈ ಮೆಮೊರೀಸ್ ಮಾತ್ರ ಲಾಂಗ್ ಟೈಮ್ ಸ್ಟೇ ಆಗುತ್ತೆ. ಮತ್ತೆ ಇಲ್ಲಿನ ಇತಿಹಾಸವನ್ನ ಅರ್ಚಕರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಗವಿಲಿ ಸಿದ್ದೇಶ್ವರ ಇದ್ದಿದ್ದು, ಅದಕ್ಕೆ ಮೂಲಾದೇವರಿದ್ದು. ಒಳಗಡೆ ಭಕ್ತಾದಿಗಳು ಹೋಗೋಕ್ಕಾಗಲ್ಲ ಅಂತ ಬುಕ್ಕೊಂಡು ಹೋಗ್ಬೇಕಾಯ್ತು. ಹೊಸ್ದಾಗಿ ಮಾಡೋದು ಇಲ್ಲಿ ಹಿಂದೆಗಡೆ ಹೊಸ್ತಾ ಇದೆ, ಗೋಡೆ ಹಾಕ್ಬಿಟ್ಟವ್ರೆ. ಭಕ್ತಾದಿಗಳು ಹೋಗ್ತಾರೆ ಅಂದ್ಬಿಟ್ಟು ಗೋಡೆ ಹಾಕ್ಬಿಟ್ಟವ್ರೆ, ಹೋಗೋಕ್ಕಾಗಲ್ಲ. ಇಲ್ಲಿ ಅದಕ್ಕೆ ಪ್ರತಿಷ್ಠಾಪನೆ ಮಾಡೋದು. ಇಲ್ಲಿ ಬಂದು ಭಕ್ತಾದಿಗಳಿಗೆ ಅಭಿವೃದ್ಧಿ ಆಗಬೇಕು ಅಂದರೆ ಈ ಮದುವೆ ಆಗದಿರೋರು, ಮಕ್ಕಳಾಗದಿರೋರು, ಸಂತಾನ ಇರೋರು ಬಂದು ಪೂಜೆ ಮಾಡಿಸ್ಬೇಕು. ಎಷ್ಟು ವರ್ಷದ ಇದು ಪುರಾತನ ಕಾಲ. ಇದು ತಪಸ್ ಮಾಡಿದಂಥ ಜಾಗ ಇದು ಈಗ ಮಾಡೋದು. ಸಿದ್ದಪ್ಪಾಜಿಯವರು ಇಲ್ಲೇ ತಪಸ್ ಮಾಡಿದ್ರು. ಮುಂದೆ ಕಲ್ಯಾಣಿ ಇದೆ. ಅವು 500 ಹೇಳಿದ್ರೆ 3 ಬಿಂದಿಗೆ ನೀರು ಹಾಕ್ತಾರೆ. ಒಂದು ಜೊತೆ ಬಟ್ಟೆ ತರಬೇಕು, ಉಪ್ಪು ಬೇಕು. ಅದು ಸ್ನಾನ ಮಾಡಿಬಿಟ್ಟು ಬೇರೆ ಬಟ್ಟೆ ಸ್ನಾನ ಮಾಡೋಕ್ಕೆ ರೂಮ್ಗಳಿವೆ. ಹಾಗೆ ದೇವಸ್ಥಾನದಲ್ಲಿರೋ ಬಸವಣ್ಣನನ್ನ ನೋಡ್ತಾ ದೇವರ ಸೃಷ್ಟಿಯಲ್ಲಿ ಅದೆಷ್ಟೊಂದು ಅಡಗಿದ ಅದ್ಭುತಗಳಿವೆ ಅಲ್ವಾ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಿದ್ದೆ. ಹಾಗೆ ನಮ್ಮ ಮುಂದಿನ ಪಯಣ ಸಾಗಿದ್ದು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಕಡೆಗೆ. ದೂರದಿಂದ ನೋಡಿದ್ರೆ ಯಾರೋ ಹೂವಿನ ಮಾಲೆ ಕಟ್ಟಿ ರಾಶಿ ಹಾಕಿದ ಹಾಗಿದ್ದ ತೆಂಗಿನಕಾಯಿಗಳನ್ನ ನೋಡಿ ಅದೆಷ್ಟು ಅದ್ಭುತವಾಗಿದೆ ಅಲ್ವಾ ಅನ್ನಿಸ್ತು. ಇಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ ಅಂದ್ರೆ ಭಕ್ತಿಯಲ್ಲಿ ಅದೆಷ್ಟು ಶಕ್ತಿ ಇದೆ. ನಂಬಿಕೆ ಮತ್ತು ಶ್ರದ್ಧೆ ಒಂದಾಗಿದ್ರೆ ಅದೇ ಮುಂದೆ ದಾರಿದೀಪವಾಗುತ್ತೆ ಅಲ್ವಾ. ಹಾಗೆ ಇವತ್ತಿನ ಪಯಣಕ್ಕೆ ದ ಎಂಡ್ ಹೇಳ್ತಾ ನಾವೆಲ್ಲ ಮನೆ ಕಡೆ ಹೊರಟ್ವಿ. ಇವತ್ತಿಗೆ ಇಷ್ಟೇ. ಇನ್ನ ಸಿಗೋಣ ಮುಂದೆ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.